ಸೊ ಶಿವಾನಂದ ಪಾಟೀಲ್ರ ಇಬ್ಬರು ಮಕ್ಕಳು ಮಾತ್ರ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇನ್ನಿಬ್ಬರು ನಮ್ಮ ಕೈಗೆ ಸಿಕ್ಕಿಲ್ಲ. ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲೇದಾಗಿ ಮೇಡಮ್, ನಿಮ್ಮ ಕುಟುಂಬವನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡ್ಬೋದಾ? 4 ಜನ ಮಕ್ಕಳು. ಒಂದನೇದವಳು ಸಂಯುಕ್ತ, ಮದುವೆ ಮಾಡಿಕೊಟ್ಟಿದ್ದೀವಿ, ಈಗಿಲ್ಲ ಊರಲ್ಲಿ. ಸಂಯುಕ್ತ ಚಿಕ್ಕವಳಿರುವಾಗೆ ಸ್ವಲ್ಪ ರಾಜಕೀಯ ಎಲ್ಲ ಅವಳಿಗೆ ಇಂಟ್ರೆಸ್ಟ್ ಇತ್ತು. ಮೊನ್ನೆ MP ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ಲು, ಚೆನ್ನಾಗಿ ಫೈಟ್ ಕೂಡ ಕೊಟ್ಟಳು. ಆದರೆ ಏನೋ ಟೈಮ್ ಸರಿ ಇರಲಿಲ್ಲ, ಸೋಲುಂಡ್ಲು. ಆದರೂ ಮತ್ತೆ ಪುನಃ ಪ್ರಯತ್ನ ಮಾಡೋ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾಳೆ. ಸೊ ಅಳಿಯ ಏನು ಮಾಡ್ತಾರೆ? ಹಳವೆ ಕಾಂಟ್ರಾಕ್ಟರ್ ಇದ್ದಾರೆ, ಬೀದರ್ ಡಿಸ್ಟ್ರಿಕ್ಟವರು ಅವರು. ಓಕೆ, ಎಷ್ಟು ವರ್ಷ ಆಯಿತು ಮೇಡಮ್ ಮಗಳದ್ದು ಮದುವೆ ಆಗಿ? ಮದುವೆ ಆಗಿ ಆಲ್ಮೋಸ್ಟ್ 3 years ಕಂಪ್ಲೀಟ್. ಮದುವೆ ಎಲ್ಲ ಎಲ್ಲಿ ಆಗಿದ್ದು? ಮದುವೆ ಎಲ್ಲ ತೋಟದಲ್ಲೇ ಮಾಡಿದ್ದು. ಆಮೇಲೆ ಅಲ್ಲಿ ಒಂದು ಬೇತಂಕೆರೆ ಹತ್ರ ಒಂದು ಇದು ಮಾಡಿದ್ದು, ಅಲ್ಲಿ ನಮ್ಮ ಫಾರ್ಮ್ ಇದೆ, ಅಲ್ಲೇ ಮ್ಯಾರೇಜ್ ಮಾಡಿರೋದು. ಸೊ ಎರಡನೇ ಮಗಳು ನಮ್ಮೊಟ್ಟಿಗೆ ಇದ್ದಾರೆ, ಸಂಪ್ರದಾ. ಏನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಎಜುಕೇಷನ್ ಏನು, ಇವಾಗ ಏನು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಆಲ್ ಆಫ್ ಅಸ್ ಆನ್ ದಿಸ್ ಪ್ರೋಗ್ರಾಮ್. ನನ್ನ ಹೆಸರು ಸಂಪ್ರದಾ ಅಂತ, ನಾನು ಎರಡನೇ ಮಗಳು. ನಾನು ಇವಾಗ ಸದ್ಯಕ್ಕೆ ಐ ಆಮ್ ರನ್ನಿಂಗ್ ಅ ಕಪಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇನ್ ಬಿಜಾಪುರ್, ಫಾರ್ಮಸಿ, ನರ್ಸಿಂಗ್, PUC, ಪ್ಯಾರಾಮೆಡಿಕಲ್, ಹಾಸ್ಪಿಟಲ್ ನಾವು ಆಸ್ ವೆಲ್. ನಂದು ಎಲ್ಲ ಎಜುಕೇಷನ್ ಬೇಸಿಕ್ಲಿ ನಾವು ಎಲ್ಲರದೂ ಬೆಂಗಳೂರಲ್ಲೇ ಕಲ್ತಿದ್ದೀವಿ ನಾವು. ಐ ಸ್ಟಡಿಡ್ ಇನ್ ಬಾಲ್ಡ್ವಿನ್ ಗರ್ಲ್ಸ್ ಹೈಸ್ಕೂಲ್. ಮೂರನೇ ಮಗ ಸತ್ಯಜಿತ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸತ್ಯಜಿತ್ ಅವರೇ, ನೀವು ಏನು ಮಾಡ್ಕೊಂಡಿದ್ದೀರಾ? ಏನು ನಿಮ್ಮ ಎಜುಕೇಷನ್? ನಾನು ನನ್ನ ಸ್ಕೂಲಿಂಗ್ ಆಗಿರಲಿ, ಪ್ರೀ ಯೂನಿವರ್ಸಿಟಿ ಆಗಿರಲಿ, ಯೂನಿವರ್ಸಿಟಿ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲೇ ಪಡೆದಿದ್ದು. ಇವಾಗ ಸದ್ಯಕ್ಕೆ ಬಿಜಾಪುರಿಗೆ ಶಿಫ್ಟ್ ಆಗಿದ್ದೀನಿ. ನಾನು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕಲಿಬೇಕು ಅಂಥೇಳಿ ನಾಮನಿರ್ದೇಶಿತ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ. ಅದಲ್ಲದೆ ಅಲ್ಲಿಂದ ಬೆಳಗಾಮಲ್ಲಿ S. ನಿಜಲಿಂಗಪ್ಪ ಶುಗರ್ ಸಂಸ್ಥೆ ಅಂತ ಹೇಳಿಬಿಟ್ಟು ಒಂದು ಶುಗರ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿನೂ ಕೂಡ ನಾನು ಡೈರೆಕ್ಟರ್ ಆಗಿ ಆಯ್ಕೆಯಾಗಿ ಸಹಕಾರಿ ರಂಗದಿಂದ ಆಯ್ಕೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾಲ್ಕನೇ ಮಗ ಶ್ರೇಯಸ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ. ಅವರು ಏನು ಓದ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಇವಾಗ? ಅವನು BBA ಕಂಪ್ಲೀಟು. ಅದಾದಮೇಲೆ ಅವ್ನು ಡೈರೆಕ್ಟ್ ಬಿಸ್ನೆಸ್ಸಿಗೆ ಜಾಯಿನ್ ಆದ. ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ತಾ ಇದ್ದಾನೆ, ಮಿಲನ್ ಕನ್ಸ್ಟ್ರಕ್ಷನ್ ಅಂತ. ಸರ್, ಹಾಗೆ ಸಂಯುಕ್ತ, ಈಗಾಗಲೇ ನಿಮ್ಮ ಮುಂದಿನ ಪೀಳಿಗೆ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಮಗಳನ್ನು ರಾಜಕೀಯವಾಗಿ ಕಣಕ್ಕಿಳಿಸ್ಬೇಕು ಅಂತ ಡಿಸೈಡ್ ಮಾಡ್ತೀರಾ? ಇಲ್ಲ, ಆ ಥರ ಏನಿರಲಿಲ್ಲ. ಅವಳು ನನ್ನ ಅಬ್ಸೆನ್ಸ್ನಲ್ಲಿ she has worked lot on her own. ಅವಳು ನನ್ನ ಮತಕ್ಷೇತ್ರದ ಜನರ ಜೊತೆನೂ ಸರಿಯಾಗಿ ಬರ್ತಿದ್ದಳು. ಜೊತೆಗೆ ಯೂತ್ ಕಾಂಗ್ರೆಸ್ನಲ್ಲಿ ಕೂಡ she has dedicated herself. ಅಲ್ಲಿ ನಮ್ಮ ಹೈಕಮಾಂಡ್ದವರು ಅವಳನ್ನೇ ಯಾಕೆ ನೀನು ರಾಜಕೀಯಕ್ಕೆ ತರಬಾರ್ದು, ಅವಳ ಕೆಲಿವರ್ ನೋಡಿ ಅಂತ ಹೇಳಿ ಒಂದು ಆಸೆ ವ್ಯಕ್ತಪಡಿಸಿದರು. ಬಾಗಲಕೋಟೆಗೆ ಅವಳನ್ನು ನಿಲ್ಲಿಸಿ ಅಂಥೇಳಿ ಕೂಡ ಮೇಲಿನವರು ಒತ್ತಡ ಹಾಕಿದರು. ಆ ಹಿನ್ನೆಲೆಯಲ್ಲಿ ಈಗ ಅವಳಿಗೆ ಒಂದು ಫ್ಯೂಚರ್ ಇದೆ. ಅವಳು ಲಾ ಗ್ರ್ಯಾಜುಯೇಟ್ ಕೂಡ. ಸೊ ಕ್ರೈಸ್ಟ್ ಕಾಲೇಜ್ನಲ್ಲಿರುವಾಗೆ ಆಕೆ ಡಿಬೇಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಿ ಸ್ಟುಡ್ ಗುಡ್ ಇನ್ ಕಾಲೇಜ್. ಸಂಪ್ರದಾಯ, ಈಗಾಗಲೇ ಸಂಯುಕ್ತ ಅವರು ಪಾಲಿಟಿಕ್ಸಲ್ಲಿ ಇದ್ದಾರೆ. ನಿಮಗೂ ಕೂಡ ರಾಜಕೀಯಕ್ಕೆ ಬರಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ? ನೋ ಆಬ್ಸಲ್ಯೂಟ್ಲಿ ನಾಟ್, ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಇಂಟ್ರೆಸ್ಟ್ ಇಲ್ಲ, ಅವಳಿಗೆ ಅಕಾಡೆಮಿಕ್ ಇಂಟ್ರೆಸ್ಟು. ಸತ್ಯಜಿತ್ ಅವರೇ, ನಿಮಗೆ ಇಂಟ್ರೆಸ್ಟ್ ಇದೆಯಾ? ತಂದೆ ಹಂಗೆ ನಾನು ಬೆಳಿಬೇಕನ್ನೋ ಆಸೆ ಇದೆ, ಬಟ್ ನನಗೆ ಪಾಲಿಟಿಕ್ಸ್ ಸೇರಬೇಕಂತಿಲ್ಲ. ಆಲ್ರೆಡಿ ಈವನ್ ಐ ಹ್ಯಾವ್ ಗಾಟ್ ಎಲೆಕ್ಟೆಡ್ ಯೂತ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಆಗಿದ್ದೀನಿ ಮೊನ್ನೆ. ಬಟ್ ಮೈ ಮೋಟಿವ್ ಇಸ್ ಟು ಹೆಲ್ಪ್ ಮೈ ಫಾದರ್ ಆ್ಯಂಡ್ ಮೈ ಸಿಸ್ಟರ್, ನಾಟ್ ಟು ಜಾಯಿನ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.